ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಈ ಬಿಲ್ಡರ್ಸ್, ಈ ಡೆವಲಪರ್ಸ್ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ನಿಮ್ಮನ್ನ ಮೋಸ ಮಾಡಿದಾರಾ? ಮೋಸ ಮಾಡಿದ್ರೆ ನೀವೇನು ಮಾಡಬಹುದು ಅಂತ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಅಂದರೆ ಏನು? ಬಿಲ್ಡರ್ಸ್ ಯಾರು? ನಿಮ್ಮ ಪ್ರಾಪರ್ಟಿನ ಅಥವಾ ನಿಮ್ಮ ಲ್ಯಾಂಡಲ್ಲಿ ಬಿಲ್ಡಿಂಗು, ಅಪಾರ್ಟ್ಮೆಂಟ್ಸ್, ಫ್ಲ್ಯಾಟ್ಸ್ನ ಕಟ್ಕೊಡೋಕೆ ಕನ್ಸ್ಟ್ರಕ್ಟ್ ಮಾಡೋರನ್ನ ನಾವು ಬಿಲ್ಡರ್ಸ್ ಅಂತ ಕರಿತೀವಿ. ಈ ಡೆವಲಪರ್ಸ್ ಯಾರು? ನಿಮ್ಮ ಅಗ್ರಿಕಲ್ಚರಲ್ ಲ್ಯಾಂಡ್ ಅಥವಾ ಕನ್ವರ್ಟ್ ಆಗಿರೋ ಲ್ಯಾಂಡು, ಈ ರೆಸಿಡೆನ್ಷಿಯಲ್ ಲ್ಯಾಂಡ್ಸ್ ಇರೋದನ್ನು ಪ್ಲಾಟ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಅಥವಾ ಸೈಟ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಕೊಡೋಕ್ಕೆ ಅವ್ರನ್ನ ನಾವು ಡೆವಲಪರ್ಸ್ ಅಂತ ಕರಿತೀವಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಈ ಬಿಲ್ಡರ್ಸು, ಈ ಡೆವಲಪರ್ಸ್ ಎಲ್ಲ ನಾವು ನಿಮಗೆ ಲ್ಯಾಂಡ್ನ ಡೆವಲಪ್ ಮಾಡಿಕೊಡ್ತೀವಿ, ಅಥವಾ ಈ ಬಿಲ್ಡರ್ಸು ನಾವು ನಿಮಗೆ ಅಪಾರ್ಟ್ಮೆಂಟ್ ಕಟ್ಕೊಡ್ತೀವಿ, ಫ್ಲ್ಯಾಟ್ಸ್ ಕೊಟ್ಕೊಳ್ತೀವಿ, ಇಲ್ಲ ಫ್ಲ್ಯಾಟ್ಸ್ ನಾವು ಕಟ್ತಾ ಇದ್ದೀವಿ, ನೀವು ನಮ್ಗೆ ಇಷ್ಟು ದುಡ್ಡು ಕೊಡಿ ಅಂತ ಹೇಳಿ ಲಾಂಚ್ ಆಫರು ಆ್ಯಂಡ್ ವೇರಿಯಸ್ ಆಫರ್ನ ಹೇಳಿಬಿಟ್ಟು ನಿಮ್ಮ ಹತ್ರ ಅಡ್ವಾನ್ಸ್ ಅಲ್ಲಿ ದುಡ್ಡು ಇಸ್ಕೊಂಡ್ಬಿಡ್ತಾರೆ. ಏನು ಪ್ರಾಮಿಸ್ ಮಾಡಿ ನಿಮ್ಮ ಲ್ಯಾಂಡ್ನ ಡೆವಲಪ್ ಮಾಡ್ಕೊಡ್ತೀವಿ, ಅಥವಾ ಇಲ್ಲಿ ಲ್ಯಾಂಡ್ಗಳು ಡೆವಲಪ್ ಆಗ್ತಾ ಇದೆ, ಇಲ್ಲಿ ಪ್ಲಾಟ್ಗಳು ಬರುತ್ತೆ, ನೀವೊಂದು ಪ್ಲಾಟ್ ಖರೀದಿ ಮಾಡಿ ನೀವು ಅಡ್ವಾನ್ಸಾಗಿ ಪೇಮೆಂಟ್ ಮಾಡಿದ್ರೆ ನಾನು ನಿಮಗೆ ಇಷ್ಟು ಕಡಿಮೆ ರೇಟಲ್ಲಿ ಕೊಡ್ತೀವಿ ಅಂತ ಹೇಳಿ ನಿಮ್ಮ ಹತ್ರ ಅಡ್ವಾನ್ಸಲ್ಲಿ ದುಡ್ಡನ್ನ ತೊಗೊಂಡ್ಬಿಡ್ತಾರೆ. ದುಡ್ಡನ್ನ ತೊಗೊಂಡ್ಬಿಟ್ಟು ಏನು ಮಾಡ್ತಾರೆ, ಕೆಲವು ಸತಿ ಮೋಸ ಮಾಡಿಬಿಡ್ತಾರೆ. ನಿಮಗೆ ಪ್ರಾಮಿಸ್ ಮಾಡಿರುವ ಹಾಗೆ ಲ್ಯಾಂಡ್ನ ಡೆವಲಪ್ ಮಾಡಿಕೊಟ್ಟಿರಲ್ಲ, ಅಥವಾ ನೀವು ಯಾವ ಫ್ಲ್ಯಾಟ್ನ ತೊಗೊಳ್ಬೇಕು ಇರ್ತೀರಾ, ಅಪಾರ್ಟ್ಮೆಂಟ್ಸ್ನ ತೊಗೊಳ್ಬೇಕಂತ ಇರ್ತೀರಾ, ಆ ಅಪಾರ್ಟ್ಮೆಂಟ್ಸ್ನ ಅವರು ಕನ್ಸ್ಟ್ರಕ್ಟ್ ಮಾಡೇ ಇರಲ್ಲ, ಅಥವಾ ಅರ್ಧ ಬರ್ಧ ಮಾಡಿಬಿಟ್ಬಿಟ್ಟಿರ್ತಾರೆ. ಇಂತಹ ಸಂದರ್ಭಗಳಲ್ಲಿ ನೀವು ಏನು ಮಾಡಬಹುದು ಅಂದರೆ, ಫಸ್ಟ್ ಎನ್ಶೋರ್ ಮಾಡ್ಕೊಳ್ಳಿ, ಏನೇ ಟ್ರಾನ್ಸಾಕ್ಷನ್ ಮಾಡಲಿ ನೀವು ಅಗ್ರಿಮೆಂಟ್ ಇಲ್ದಿರಾ, ಕಾಂಟ್ರಾಕ್ಟ್ ಇಲ್ದಿರಾ ನೀವು ಏನು ಟ್ರಾನ್ಸಾಕ್ಷನು ಮಾಡೋಕ್ಕೆ ಹೋಗಲೇಬೇಡಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್, ವಾಟ್ ಆರ್ ದ ರೆಮಿಡೀಸ್ ಅವೈಲೇಬಲ್ ಫಾರ್ ಯು ಅಂದರೆ, ನೀವು ಕ್ರಿಮಿನಲ್ ಕೇಸ್ನ ಫೈಲ್ ಮಾಡಬಹುದು. ಅವ್ರ ಮೇಲೆ ಏನು ಚೀಟಿಂಗ್ ಕೇಸ್ನ ಫೈಲ್ ಮಾಡಬಹುದು. ಇಂತಹ ಬಿಲ್ಡರ್ಸ್ ಅಥವಾ ಇಂಥ ಡೆವಲಪರ್ಸ್ ನಮ್ಮ ಹತ್ರ ಇಷ್ಟು ದುಡ್ಡು ಇಸ್ಕೊಂಡು ಹೋಗಿದ್ದಾರೆ ಆ್ಯಂಡ್ ಇಷ್ಟು ಟೈಮಲ್ಲಿ ನಮ್ಗೊಂದು ಬಿಲ್ಡಿಂಗು, ಅಪಾರ್ಟ್ಮೆಂಟು ಮಾಡ್ಕೊಡ್ತೀನಿ ಅಂತ ಹೇಳಿ ಹೋಗ್ಬಿಟ್ಟಿದ್ದಾರೆ, ನಮಗೆ ಕಾಲ್ ಮಾಡಿದ್ರು ಆನ್ಸರ್ ಮಾಡ್ತಿಲ್ಲ, ನಮಗೆ ಸಿಗ್ತಿಲ್ಲ, ದುಡ್ಡು ವಾಪಸ್ ಕೊಡಿ ಅಂದರೂ ಕೊಡ್ತಿಲ್ಲ ಅಂತ ಹೇಳಿ ಒಂದು ಚೀಟಿಂಗ್ ಕೇಸ್ನ ರಿಜಿಸ್ಟರ್ ಮಾಡ್ತಾರೆ. ಸೊ ಆ ಚೀಟಿಂಗ್ ಕೇಸ್ನ ರಿಜಿಸ್ಟರ್ ಮಾಡಿಕೊಂಡು ಕೋರ್ಟ್ಗೆ ಸಬ್ಮಿಟ್ ಮಾಡಿ ನಿಮಗೆ ಪ್ರೊಸೀಡಿಂಗ್ಸ್ ನಡೆಯುತ್ತೆ. ಸೊ ಈ ಪ್ರೊಸೀಡಿಂಗ್ಸ್ ನಡೆದಾಗ ನಿಮಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರೋರು ನಿಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾರೆ ಕೋರ್ಟ್ಲಿ. ಸೊ ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಇಸ್ ಅಪಾಯಿಂಟೆಡ್ ಫ್ರಮ್ ದ ಗೌರ್ಮೆಂಟ್ ಆ್ಯಂಡ್ ನಿಮ್ಮ ಖರ್ಚು ತುಂಬ ಜಾಸ್ತಿ ಏನಿರಲ್ಲ. ಆಸ್ ಯು ಆರ್ ರೆಪ್ರೆಸೆಂಟೆಡ್ ಬೈ ಪಬ್ಲಿಕ್ ಪ್ರಾಸಿಕ್ಯೂಟರ್. ನಿಮ್ಗೆ ಯಾವಾಗ ಎವಿಡೆನ್ಸ್ ಕೊಡಬೇಕು ಆವಾಗ ಕರೀತಾರೆ, ನೀವು ಎವಿಡೆನ್ಸ್ನ ಟೆಂಡರ್ ಮಾಡ್ಕೊಳ್ಬೋದು. ಸೊ ದಿಸ್ ಇಸ್ ಒನ್ ಆಫ್ ದ ಚೀಪೆಸ್ಟ್ ಆಪ್ಷನ್ ಅವೈಲೇಬಲ್ ಫಾರ್ ಯು ಅಂತಾನೆ ಹೇಳ್ಬೋದು. ಸೊ ಸೆಕೆಂಡ್ ಆಪ್ಷನ್ ನೀವೇನು ಮಾಡಬಹುದು ಅಂದರೆ, ಕನ್ಸ್ಯೂಮರ್ ಫೋರಮ್ ಕೋರ್ಟ್ಸಲ್ಲಿ ನೀವು ಒಂದು ಅರ್ಜಿನ ಹಾಕ್ಬೋದು, ಅರ್ಜಿ ಅಥವಾ ಪೆಟಿಷನ್ನ ಹಾಕ್ಕೊಳ್ಬಹುದು. ಸೊ ಇದರಲ್ಲಿ ಏನಾಗುತ್ತೆ, ಈ ಕನ್ಸ್ಯೂಮರ್ ಕೋರ್ಟ್ಸ್ ಇಸ್ ವೆರಿ ರಿಲ್ಯಾಕ್ಸ್ಡ್. ಈ ಜನರಲ್ ಸಿವಿಲ್ ಕೋರ್ಟ್ಸು, ಹೈಕೋರ್ಟ್ ಆ್ಯಂಡ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ ಹೇಗಿರುತ್ತೆ ಆ ಥರ ಇರಲ್ಲ. ಈ ಪ್ರೊಸೀಡಿಂಗ್ಸ್ ತುಂಬ ರಿಲ್ಯಾಕ್ಸ್ಡ್ ಆಗಿರುತ್ತೆ, ಅಷ್ಟು ಸೀರಿಯಸ್ ಆಗಿ ನಿಮ್ಗೆ ಹೇಗೆ ಕಾಣಿಸುತ್ತೆ ಸಿವಿಲ್ ಕೋರ್ಟ್ಸ್ ಆ ಥರ ಇರಲ್ಲ. ಸೊ ಕೆಲವು ರಿಲ್ಯಾಕ್ಸೇಷನ್ ಸಿಗುತ್ತೆ, ನಿಮ್ಮ ಡ್ರಾಫ್ಟ್ ಮಾಡೋದೆಲ್ಲ ಆದರೂ ಆಗಲಿ, ಅಪಿಯರೆನ್ಸಲ್ಲಿ ಆದರೂ ಆಗಲಿ, ಯು ಹ್ಯಾವ್ ಅ ಲಾಟ್ ಆಫ್ ರಿಲ್ಯಾಕ್ಸೇಷನ್ಸ್ ದೇರ್. ಸೊ ಬೇಕಾದರೆ ನೀವು ರೆಪ್ರೆಸೆಂಟ್ ಮಾಡ್ಕೊಳ್ಬಹುದು, ನಿಮಗೆ ನಾಲೆಜ್ ಇದ್ರೆ ನೀವೇ ಅರ್ಜಿ ಮಾಡಿಕೊಂಡು ನೀವೇ ವಾದ ಮಾಡಬಹುದು, ಅಥವಾ ಆಲ್ವೇಸ್ ದ ಬೆಸ್ಟ್ ಸೊಲ್ಯೂಷನ್ ಇಸ್ ಟು ಹ್ಯಾವ್ ಅ ಲಾಯರ್, ಯಾಕಂದರೆ ಅವ್ರಿಗೆ ಇನ್ ಡೆಪ್ತ್ ನಾಲೆಜ್ ಇರುತ್ತೆ ಪ್ರೊಸೀಜರ್ಸ್ನ ಹೇಗೆ ನಡೆಸಬಹುದು ಅಂತ. ನೀವು ಕನ್ಸ್ಯೂಮರ್ ಕೇಸು ಹಾಕ್ಕೊಳ್ಬಹುದು ಆ್ಯಂಡ್ ಇಟ್ ವಿಲ್ ನಾಟ್ ಕಾಸ್ಟ್ ಮಚ್. ಆ್ಯಂಡ್ ಕಾಸ್ಟ್ ಕೂಡ ಹೆಂಗಾಗುತ್ತೆ, ನಮ್ಮ ಲಾಯರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ಲಾಯರ್ಸ್ನ ಅಪ್ರೋಚ್ ಮಾಡ್ತೀರಾ. ಸೊ ದಿಸ್ ಇಸ್ ಆಲ್ಸೋ ಒನ್ ಕಾಸ್ಟ್ ಎಫೆಕ್ಟಿವ್ ರೆಮಿಡಿ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಸಿವಿಲ್ ಕೋರ್ಟ್. ಸೊ ಸಿವಿಲ್ ಕೋರ್ಟಲ್ಲಿ ನೀವು ಕೇಸ್ ಹಾಕ್ಕೊಳ್ತೀರಾ ಅಂದರೆ, ನೀವು ಸಿವಿಲ್ ಸೂಟ್ ಹಾಕ್ಕೊತಿದ್ದೀರಾ ಅಂದರೆ ನೀವು ಕೋರ್ಟ್ ಫೀಸ್ನ ಕಟ್ಟಬೇಕಾಗಿ ಬರುತ್ತೆ. ಸೊ ಆ ಕೋರ್ಟ್ ಫೀಸ್ನ ಬಿಟ್ಟರೆ ಅಗೇನ್ ಡಿಪೆಂಡ್ಸ್ ಆನ್ ದ ಕೈಂಡ್ ಆಫ್ ದ ಲಾಯರ್ ಯು ಹೈಯರ್ ಟು ರೆಪ್ರೆಸೆಂಟ್ ಅಂತ ಹೇಳ್ಬೋದು. ಸೊ ಈ ಸಿವಿಲ್ ಕೋರ್ಟಲ್ಲಿ ನಿಮಗೆ 2 kinds ಆಫ್ ಆಪ್ಷನ್ಸ್ ಆ್ಯಂಡ್ 2 kinds ಆಫ್ ರೆಮಿಡಿ ಇರುತ್ತೆ. ಒಂದು, ನಿಮಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಾ, ನಮಗೆ ಇಲ್ಲ ನಮ್ಮ ಮನೆ ಬೇಕು ಅಥವಾ ನಮ್ಗೆ ಪ್ಲಾಟ್ ಬೇಕೇ ಬೇಕು ಅಂತ ಇದ್ದರೆ ನೀವು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಅಂತ ಹಾಕ್ಕೊಳ್ಬಹುದು. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಅಂದರೆ ಏನು? ಸೊ ನಿಮ್ಮ ಅಗ್ರಿಮೆಂಟಲ್ಲಿ ಅಥವಾ ಕಾಂಟ್ರಾಕ್ಟಲ್ಲಿ ಒಂದು ಕ್ಲಾಸ್ ಇರುತ್ತೆ, ಏನಂತ, ನಾವು ಇಷ್ಟು ದುಡ್ಡು ಕೊಡ್ತೀವಿ, ಅವರು ಅಪಾರ್ಟ್ಮೆಂಟ್ನ ಕಟ್ಕೊಡ್ತಾರೆ ಅಥವಾ ಈ ಪ್ಲಾಟ್ನ ಡೆವಲಪ್ ಮಾಡ್ಕೊಂಡು ಈ ಪ್ಲಾಟ್ನ ಕೊಡ್ತಾರೆ ಅಂತ, ಅದನ್ನ ಮಾಡಿ ಅಂತ ಈ ಬಿಲ್ಡರ್ಸ್ಗೆ, ಡೆವಲಪರ್ಸ್ಗೆ ಕೋರ್ಟು ಆದೇಶ ಕೊಡುತ್ತೆ. ಅದಕ್ಕೆ ನಾವು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಅಂತ ಕರಿತೀವಿ. ಆ್ಯಂಡ್ ದ ನೆಕ್ಸ್ಟ್ ರೆಮಿಡಿ ಅವೈಲೇಬಲ್ ಫಾರ್ ಅಸ್ ಏನಂದರೆ ರಿಕವರಿ ಸೂಟ್. ಸೊ ಈ ರಿಕವರಿ ಸೂಟ್ ಏನು? ಈ ರಿಕವರಿ ಸೂಟ್ ಅಂದರೆ, ನಾವು ಇಷ್ಟು ದುಡ್ಡು ಏನು ಕೊಟ್ಟಿದ್ದೀವಿ ಆ ದುಡ್ಡು ವಾಪಸ್ ಕೊಡಿ, ನಮಗೆ ಪ್ಲಾಟು ಬೇಡ, ಅಪಾರ್ಟ್ಮೆಂಟು ಬೇಡ, ನಮ್ಗೆ ಏನು ದುಡ್ಡು ಕೊಟ್ಟಿದ್ದೀವಿ ಅದು ನಮಗೆ ವಾಪಸ್ ಕೊಡಿ ಅಂತ ಕೇಳೋದೇ ರಿಕವರಿ ಸೂಟ್. ಸೊ ಮೋಸ್ಟ್ ಆಫ್ ಟೈಮ್ಸ್ ಏನಾಗುತ್ತೆ, ನಾವಿಂಥ ಕೇಸಸ್ ಹ್ಯಾಂಡಲ್ ಮಾಡುವಾಗ ಜನರಲಿ ಈ ಯಾರು ಖರೀದಿ ಮಾಡಿರ್ತಾರಲ್ವ, ಕನ್ಸ್ಯೂಮರ್ಸ್ ಯಾರು ಇರ್ತಾರಲ್ವ, ಅವ್ರು ತುಂಬ ಭಯ ಬೀಳ್ತಾರೆ. ಈ ಡೆವಲಪರ್ಸು, ಬಿಲ್ಡರ್ಸ್ ತುಂಬ ಬಿಗ್ ಶಾಟ್ ಇರ್ತಾರೆ. ಅವರು ಇಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ, ನೀವು ಬ್ಯಾಕ್ ಆಫ್
ಮಾಡೋಕ್ಕಾಗಲ್ಲ, ನೀವು ತಗೊಳ್ಳೇಬೇಕು, ನೀವು ವೇಟ್ ಮಾಡಲೇಬೇಕು ಅಂತೆಲ್ಲ ಧಮಕಿ ಆಗ್ತಾನೆ ಇರ್ತಾರೆ. ಸೊ ಇದಕ್ಕೆಲ್ಲ ಭಯ ಬೀಳಬೇಡಿ. ವಿ ಆಲ್ ಲಾಯರ್ಸ್ ಆರ್ ಎಕ್ವಿಪ್ಡ್. ಇಂತಹ ಸೊಲ್ಯೂಷನ್ಸ್, ನಾವು ಇಂತಹ ಪ್ರಾಬ್ಲಮ್ಸ್ನ ಫೇಸ್ ಮಾಡೋಕ್ಕೆ ನಾವು ಎಕ್ವಿಪ್ಡ್ ಆಗಿದ್ದೀವಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.